ಸರ್ ಇದು ತುಂಬ ದಿನದಿಂದ ನೀರು ಸಿಕ್ಕಾಬಟ್ಟೆ ಗಲೀಜು ನೀರು, UGD ನೀರೆಲ್ಲ ಬರುತ್ತೆ, ಭೀಮಸಂದ್ರ ಕಡೆಯಿಂದ ಎಲ್ಲ ಸಿಕ್ಕಾಬಟ್ಟೆ ನೀರು ಬರುತ್ತೆ ಗಲೀಜು. ಸುಮಾರು 3-4 ವರ್ಷದಿಂದ ಇದೇ ಪ್ರಾಬ್ಲಮ್ ಇಲ್ಲಿ. ಸಿಕ್ಕಾಬಟ್ಟೆ ಮೀನೆಲ್ಲ ಸತ್ತೋಗೋದು, ಜನಕ್ಕೆ ಹುಷಾರಿಲ್ಲಂಗೆ ಆಗೋದು, ಸಕ್ಕ ಸ್ಮೆಲ್ಲು, ಜನ ಓಡಾಡೋಕ್ಕೆ ಆಗಲ್ಲ, ಇಲ್ಲಿ ಎಲ್ಲ ಮೂರು ಬಿಚ್ಕೊಂಡು ಓಡಾಡ್ತಾರೆ. ಸಿಕ್ಕಾಬಟ್ಟೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಹುಷಾರಿಲ್ಲಂಗೆ ಆಗ್ತಾ ಇದೆ ಹುಡುಗರಿಗೆಲ್ಲ. ಆದಷ್ಟು ಇದನ್ನು ಕ್ಲಿಯರ್ ಮಾಡಿಕೊಡ್ಬೇಕು. ಯಾರು ಸಂಬಂಧಪಟ್ಟ ಇಲಾಖೆಯರಾಗಲಿ ಯಾರನ್ನಾಗಲಿ ಯಾರು ಬಂದು ನೋಡ್ತಿಲ್ಲ, ಏನೂ ಒಂದು ರೆಸ್ಪಾನ್ಸ್ ಮಾಡ್ತಿಲ್ಲ. ಸುಮ್ಮನೆ ಇಲ್ಲೆಲ್ಲ ತೊಂದರೆ, ಸಿಕ್ಕಾಬಟ್ಟೆ ಮನೆಗಳವೆ, ಚಿಕ್ಕ ಚಿಕ್ಕ ಹುಡುಗರವೆ. ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ. ಇದು ಅಲ್ಲೇ ಒಂದು 500-600 ಮನೆ ಇಲ್ಲೇ ಇದ್ದಾವೆ, ಔಟ್ಸೈಡೆಲ್ಲ ಇದ್ದಾವೆ. ಇನ್ನು ತುಂಬ 1000 ಮನೆ ಐತೆ, ಎಲ್ಲ ಕೊಳ್ತು ಇದಾಯ್ತು. ಒಂಚೂರು ಏನು ಇದಲ್ಲ, ವಾಸನೆ ಒಳಗೂ ಮನ್ಗಕ್ಕಾಗಲ್ಲ. ವಯಸ್ಸಾದವ್ರು ಎಲ್ಲ ಇದ್ದೀವಿ ಕಣ್ಸಮ್ಮಿ, ಜಾಲ್ದು ಕ್ಲೀನ್ ಮಾಡ್ಕೊಡ್ಸಿವಮ್ಮಿ. ಎದ್ದಳಕಾಲ ಕೂಗಣಕಾಲ ನಮಗೂ ಎಲ್ಲರೂ ಅದೇ ಇಲ್ಲಿ ಯಾವುದು ಜಾಲ್ದು ಕ್ಲೀನ್ ಮಾಡ್ಕೊಡ್ಸಿ ಸ್ವಾಮಿ. ಸರ್ ನನ್ನ ಹೆಸರು ಸಿದ್ದರಾಜ್ ಅಂತ. ಇದು ಆಲೇ ಒಂದು ವಾರದಿಂದ ಮುಂಚೆ ಏನಿರಲಿಲ್ಲ, ನೀರು ಒಟ್ಟ ಪ್ರಾಬ್ಲಮ್ಮೇ. ಈ ವಾರದಿಂದ ಮೀನು ಸಿಕ್ಕಾಪಟ್ಟೆ ಸಾಯ್ತಾ ಇದೆ. ಇದು ತುಮಕೂರು ಕಡೆ ಬರೋದ್ರಿಂದ ನೀರಿಂದಲೇ ಪ್ರಾಬ್ಲಮ್ ಐತೆ ಅನ್ನಿಸ್ತೈತೆ. ಇದು ಊರು ಗ್ರಾಮಾಭಿವೃದ್ಧಿ ಹತ್ರದಾಗಿರೋದ್ರಿಂದ ಭಾರಿ ಸಮಸ್ಯೆ ಐತೆ. ಹುಡುಗರಿಗೆಲ್ಲ ಹುಷಾರಿಲ್ದಂಗೆ ಆಗ್ತೈತೆ. ಸಿಕ್ಕಾಪಟ್ಟೆ ಮೀನು ಸಾಯ್ತೈತೆ. ಅವ್ರು ಏನೇ ಹೇಳಿರು, ಅವರು ಕೆರೆ ಮಾಡ್ಕೊಂಡಿರೋರು ಏನು ಇದು ತಾಂಡು ಹೊತ್ತಿಲ್ಲ, ಏನೂ ಮಾಡ್ತಿಲ್ಲ. ಅವ್ರು ಸುಮ್ಮನೆ ಇದು ಮಾಡ್ತಾವ್ರೆ. ಇದು ಆದಷ್ಟು ನಮಗೆ ಬಗೆಹರಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಸರ್ ನಮ್ಮದು ಮಲಸಂದ್ರ ಮನೆ ಕೆರೆಯಲ್ಲಿ ನಾವು ಆಲೇ ವಾರ 15 ದಿವಸದಿಂದ ಮೀನು ಸಿಕ್ಕಾಪಟ್ಟೆ ಸತ್ತುಬಿಟ್ಟು ಇಲ್ಲಿ ಭಾರಿ ತೊಂದರೆ ಆಗ್ತಾಯಿದೆ. ಭಾರಿ ದನಕರುಗಳಿಗೆ ನೀರು ಕುಡಿಯೋಕ್ಕಾಗ್ತಾಯಿಲ್ಲ. ಜನಗಳಿಗೆ ಅಂತೂ ಭಾರಿ ಸಮಸ್ಯೆ ಆಗಿದೆ. ಇದು ಯಾವ DC ಪರ್ಮಿಷನ್ ಕೊಟ್ಟರು ಅವರು ಏನು ಬಂದು ನೋಡ್ತಾ ಇಲ್ಲ, ತಾಲೂಕ್ ಪಂಚಾಯತಿಗೆ ಅರ್ಜಿ ಕೊಟ್ಟರು ಬರ್ತಾಯಿಲ್ಲ, ಯಾರೂ ಸಹ ಇಲ್ಲಿ ಬಂದು ಇಲ್ಲಿ ನೋಡ್ತಾ ಇಲ್ಲ. ಭಾರಿ ಜನಗಳು ಎಲ್ಲ ಕಾಯಿಲೆ ಬರೋ ಸ್ಥಿತಿಲಾಗಿದೆ. ಮೀನೆಲ್ಲ ಸತ್ತುಬಿಟ್ಟು ಎಲ್ಲ ಹುಳಗಳು ಬಿದ್ದುಬಿಟ್ಟವೆ. ಯಾರಿಗೆ ಹೇಳಿರು ಯಾರು ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಸರ್. ಆಗಿತ್ತಾ ಇಲ್ಲಿ? ಇಲ್ಲ ಸರ್, ಹಾಗೆ ಅವಾಗ ಒಂದ್ಸಲ ಆಗಿತ್ತು. ಕೆರೆ ಕೋಡಿ ಬಂದ್ಬಿಟ್ಟು ಎಲ್ಲ ಆಚೆ ಹೊಟ್ಟೋಯಿತ್ತು. ಈಗ ಆಲೇ 15 ದಿನದಿಂದ ಇಲ್ಲಿ ಎಲ್ಲ ಕೊಳತು ನಾರ್ತಾ ಇದೆ. ಯಾವ ದನಕರುಗಳಿಗೂ ನೀರು ಕುಡಿಯೋಕ್ಕಾಗ್ತಾ ಇಲ್ಲ. ಭಾರಿ ಸಮಸ್ಯೆ ಆಗ್ಬಿಟ್ಟಿದೆ. ವಾಸನೆ ತಡ್ಕೊಳಕ್ಕಾಗ್ತಾ ಇಲ್ಲ. ಪಂಚಾಯತಿಯವ್ರಿಗೆ ಏನಾದ್ರು ಹೇಳಿದ್ದೀರಾ ಸರ್? ಪಂಚಾಯತಿಯವ್ರಿಗೂ ಹೇಳಿದ್ದೀವಿ, DC ಅವ್ರಿಗೆ ಹೇಳಿದ್ದೀವಿ. ಎಲ್ಲ ಕಡೆಗೂ ಅರ್ಜಿ ಕೊಟ್ರು ಯಾರೂ ಇಲ್ಲಿ ಬಂದು ಬಗೆಹರಿಸ್ತಾ ಇಲ್ಲ ಸರ್.